ಕಾಂಗ್ರೆಸ್ಸಿನ ಮುಖಂಡರಾದಂಥ ಕುಮಾರಸ್ವಾಮಿ ಅವರು, ಕೇಂದ್ರ ಸಚಿವರು ಅವ್ರನ್ನ ಭೇಟಿ ಮಾಡೋಕ್ಕೆ ನಾನು ನನ್ನ ಭೇಟಿನೂ ಕೂಡ ಮಾಡಿದ್ದೀನಿ. ಕರ್ನಾಟಕದಲ್ಲಿ ವಿಧಾನಸಭೆ ಒಳಗಡೆ ನಾವು ಒಟ್ಟಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಕಳೆದ 3-4 ವರ್ಷದಿಂದನೂ ಕೂಡ JDS ಅವರು ನಮಗೆ ಬೆಂಬಲವಾಗಿ ವಿಧಾನಸಭೆಯ ನಮ್ಮೆಲ್ಲ ಪ್ರತಿಭಟನೆಗಳಿಗೆ ಸಾಥನ್ನ ಕೊಡ್ತಾ ಇದ್ದಾರೆ. ಅದೇ ರೀತಿ ವಿಧಾನಸಭೆ ಹೊರಗಡೆ ಏನು ಈಗ ಬಹಳ ತಾರ್ಕಿಕ ಅಂತ್ಯಕ್ಕೆ ಹೋಗ್ಬೇಕಾಗಿರುವಂತ ಬಿಡದಿ ಅಕ್ವಿಜೇಷನ್ ಏನಿದೆ ಅದರ ಬಗ್ಗೆ, ಯಾಕಂದ್ರೆ ಇದೊಂದು ರಿಯಲ್ ಎಸ್ಟೇಟ್ ಮಾಫಿಯಾಗೆ ಕಾಂಗ್ರೆಸ್ ಸರ್ಕಾರ ಅಕ್ರಮವಾಗಿ ಲೇಔಟ್ ಅನ್ನ ಮಾಡುವಂತಕ್ಕೆ ರೈತರ ವಿರೋಧವನ್ನ ಕಟ್ಕೊಂಡು ಮಾಡ್ತಾ ಇರೋ ಯೋಜನೆಗೆ ದೊಡ್ಡ ಹೋರಾಟ ಮಾಡಬೇಕು. ಈಗಾಗಲೇ ನಾನು ಕೂಡ 3-4 ಬಾರಿ ಹೋಗಿ ರೈತರಿಗೆ ಬೆಂಬಲ ಕೊಟ್ಟು ಬಂದಿದ್ದೀನಿ. ಈಗ JDS ಅವರು ಪಾದಯಾತ್ರೆಯನ್ನ ಅನೌನ್ಸ್ ಮಾಡಿದ್ದಾರೆ, ನಿಖಿಲ್ ಕುಮಾರಸ್ವಾಮಿ ಅವರು. ಅದೇ ರೀತಿ ವಿಜಯೇಂದ್ರ ಅವರು ಕೂಡ ಪಾದಯಾತ್ರೆಯನ್ನ ಅನೌನ್ಸ್ ಮಾಡಿದ್ದಾರೆ. ಆ ದೃಷ್ಟಿಯಿಂದ ನಾನು ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ಒಟ್ಟಾಗಿ ಹೋರಾಟ ಮಾಡುವಂತ ವಿಚಾರವಾಗಿ ಕುಮಾರಣ್ಣ ಅವ್ರ ಜೊತೆ ಮಾತಾಡಿದ್ದೇನೆ. ಅವರು ಕೂಡ ಸಕಾರಾತ್ಮಕವಾಗಿ ಮಾತಾಡಿದ್ದಾರೆ. ಇನ್ನು ಮುಂದೆ ನಡೆಯುವಂತ ಎಲ್ಲ ಹೋರಾಟಗಳನ್ನು ಒಟ್ಟೊಟ್ಟಿಗೆ ನಾವು ಮಾಡೋಣ ಅನ್ನೋ ಮಾತನ್ನು ಹೇಳಿದ್ದಾರೆ. ಎಲ್ಲ ಶನಿವಾರ ನಡೆಯುವಂತ ಒಂದು ಸಭೆಗೆ ನಾನೇ ಕರೆದಿದ್ದೀನಿ. ಶನಿವಾರ ಒಂದು ಸಮನ್ವಯ ಸಮಿತಿಯನ್ನ ನಾನು ಬೆಂಗಳೂರಲ್ಲಿ ಕರೀತಾ ಇದ್ದೀನಿ. ಶುಕ್ರವಾರನೂ ಕೂಡ ನಮ್ಮ ಪಾರ್ಟಿಯ ಪ್ರಮುಖ ಸುಮಾರು 13 ಜನ ಲೀಡರ್ಸ್ ಅನ್ನ ವಿಧಾನಸಭೆ ಅಧಿವೇಶನದ ಸಂಬಂಧಪಟ್ಟಂತೆ ಸಂಜೆ 4 ಗಂಟೆಗೆ ನನ್ನ ಚೇಂಬರ್ ಅಲ್ಲಿ, ವಿರೋಧ ಪಕ್ಷದ ನಾಯಕರ ಚೇಂಬರ್ ಅಲ್ಲಿ ಕರೆದಿದ್ದೀನಿ. ಅದಾದ್ಮೇಲೆ ಶನಿವಾರ 2 ಪಾರ್ಟಿ JDS ಮತ್ತು ಬಿಜೆಪಿಯ 2 ಪಾರ್ಟಿಯ ಒಂದು ಸಮನ್ವಯ ಸಮಿತಿಯನ್ನು ಕೂಡ ನಾನು ಕರೆದಿದ್ದೀನಿ. ಆ ಸಂದರ್ಭದಲ್ಲಿ ಬಿಡದಿ ಹೋರಾಟದ ಬಗ್ಗೆ ಒಂದು ಒಳ್ಳೆಯ ನಿಲುವನ್ನ ನಾವು ತೆಗೆದುಕೊಳ್ತೀವಿ. ಈ ಕಾಂಗ್ರೆಸ್ ಸರ್ಕಾರ ಒಂದು ರೀತಿ ರಿಯಲ್ ಎಸ್ಟೇಟ್ ಸರ್ಕಾರವಾಗಿ DK ಶಿವಕುಮಾರ್ ಬಂದ ಮೇಲಂತೂ ಇಡೀ ಕರ್ನಾಟಕದಲ್ಲಿ ಯಾವುದೇ ಟೆಂಡರ್ ಇರಲಿ, ಯಾವುದೇ ಕಾಮಗಾರಿ ಇರಲಿ, ಎಲ್ಲಕ್ಕೂ ರೇಟ್ ಫಿಕ್ಸ್ ಮಾಡ್ತಿದ್ದಾರೆ. ಕಮಿಷನ್ ಇಲ್ಲದೆ ಯಾವುದು ಕೆಲಸ ಕರ್ನಾಟಕದಲ್ಲಿ ನಡೆಯಲ್ಲ. ಸ್ಕ್ವೇರ್ ಫೀಟ್ಗೆ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಸ್ಕ್ವೇರ್ ಫೀಟ್ಗೆ ₹100 ಫಿಕ್ಸ್ ಮಾಡಿರುವಂಥದ್ದು ಈಗಾಗಲೇ ಜಗತ್ ಜಾಹೀರಾತು ಆಗಿದೆ. ಆ ದೃಷ್ಟಿಯಿಂದ ಈ ಸರ್ಕಾರವನ್ನ ಕಿತ್ತೊಗೆಯ ದೃಷ್ಟಿಯಿಂದ ಒಟ್ಟಿಗೆ ಹೋಗುವಂತ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀರಿ. ಶನಿವಾರ ಅದನ್ನ ಒಟ್ಟಿಗೆ ಇಬ್ಬರು ಜಂಟಿಯಾಗಿ ಅನೌನ್ಸ್ ಮಾಡ್ತೀವಿ. ಸರ್, ಕರ್ನಾಟಕದಲ್ಲೂ ಕೂಡ ಏನು KPSCಯ ಹಗರಣಗಳು ಕೇಳಿ ಬರ್ತಾನೆ ಇದು. ಪಶುವೈದ್ಯಕೀಯ ಇದು ಹುದ್ದೆಗಳಿಗೆ ಯಾವ ರೀತಿ ಆಯ್ತು ಅನ್ನೋದು ಇದನ್ನ ಬಿಜೆಪಿ ಮುಂದೆ ಹೇಗೆ ತೆಗೆದುಕೊಳ್ಳೋದು? ಈಗಾಗಲೇ ಅದರ ಬಗ್ಗೆ ನಾನು KPSC ಅಕ್ರಮ ಕರ್ಮಕಾಂಡದ ಬಗ್ಗೆ ಕಳೆದ ವಿಧಾನಸಭೆಯಲ್ಲೂ ಪ್ರಸ್ತಾವ ಮಾಡಿದ್ದೀನಿ. ಅದಕ್ಕೆ ಸರ್ಕಾರ ಸಿದ್ದರಾಮಯ್ಯ ಇದ್ದಾಗ ಸ್ಪಂದನೆ ಮಾಡಿದ್ರು. ಇನ್ನು ಮುಂದೆ ನಾವು 18 ಜನ ಇದ್ದಾರೆ, ಕೆಲಸಕ್ಕೆ ಬರದ ವ್ಯಕ್ತಿಗಳೆಲ್ಲ ಇದ್ದಾರೆ, ಅದನ್ನ ತೆಗಿತೀರಿ ಅಂತ ಮಾತನ್ನ ಹೇಳಿದ್ರು. ಒಬ್ಬೊಬ್ಬರನ್ನೇ ರಿಮೂವ್ ಮಾಡಕ್ ಹೇಳಿದ್ದಾರೆ, ಅವ್ರು ರಿಟೈರ್ಡ್ ಆಗ್ತಾ. ಬಟ್ ಅಲ್ಲಿ ಆಗಿರೋ ಕರ್ಮಕಾಂಡವನ್ನ ಇವತ್ತು ಒಂದೊಂದೇ ಬಯಲಿಗೆ ಬರ್ತಾ ಇದೆ. ಮೊನ್ನೆ ಪಶುವೈದ್ಯ ಡಾಕ್ಟರ್ಸ್ ಏನಿದ್ದಾರೆ ಅವ್ರದ್ದು ಸ್ಕ್ಯಾಂಡಲ್ ಕೂಡ ಈಚೆ ಬಂದಿದೆ. ಈಗ ಇಂಜಿನಿಯರ್ ಕಾರ್ಪೊರೇಷನ್ ಅಲ್ಲಿ ಇಂಜಿನಿಯರ್ಗಳ ನೇಮಕಾತಿ ಅದರಲ್ಲೂ ಸ್ಕ್ಯಾಂಡಲ್ ಈಚೆ ಬರ್ತಾ ಇದೆ. ಎಲ್ಲ ಅಕ್ರಮಗಳು ಈಗ ಒಂದೊಂದೇ ಹೊರಗಡೆ ಬರ್ತಾ ಇದೆ. ಆ ದೃಷ್ಟಿಯಿಂದ ಈ ವಿಚಾರನೂ ಕೂಡ ವಿಧಾನಸಭೆಯಲ್ಲಿ ನಾವು ಚರ್ಚೆ ಮಾಡ್ತೀರಿ. ಯಾಕಂದ್ರೆ ಎಲ್ಲ ಪೊಲಿಟಿಕಲ್ ನೇಮಕಾತಿಗಳು ಆಗ್ತಾ ಇದೆ. KPSC ಅಂತಂದ್ರೆ ಯಾರು ಇಲ್ಲಿ ಅಧಿಕಾರ ನಡೆಸ್ತಾ ಇರೋ ಕಾಂಗ್ರೆಸ್ ಅವರು, ಅವರ ಕುಟುಂಬದವರಿಗೆ, ಅವ್ರು ಬೇಕಾದವ್ರಿಗೆ ಜಾಬ್ಗಳನ್ನ ಕೊಡಿಸುವಂತ ಒಂದು ಸಂಸ್ಥೆಯಾಗಿ ಬಂದಿದೆ. ರಿಯಲ್ ಆಗಿ ಯಾರು ವಿದ್ಯಾರ್ಥಿಗಳು ಕಷ್ಟ ಬಿದ್ದು ಪರೀಕ್ಷೆಯನ್ನ ಪಾಸ್ ಮಾಡಿರ್ತಾರೋ ಅವ್ರಿಗೆ ಮಾರ್ಕ್ಸ್ ಸಿಗಲ್ಲ. ಹಣ ಕೊಟ್ಟವ್ರಿಗೆ 1 ಕೋಟಿ 2 ಕೋಟಿ ಹಣ ಕೊಟ್ಟವ್ರಿಗೆ ಈಗ ಪಾಸ್ ಮಾಡುವಂತದ್ದು ಬಯಲಾಗಿದೆ. ಈಗ ಆಡಿಯೋನು ಕೂಡ ರಿಲೀಸ್ ಆಗಿದೆ. 80 ಲಕ್ಷ ರೂಪಾಯಿ ಡಿಮಾಂಡ್ ಕೊಟ್ಟಿರೋ ಆಡಿಯೋನು ಕೂಡ ರಿಲೀಸ್ ಆಗಿದೆ. ಮತ್ತೆ ಬೇರೆ ಆಡಿಯೋಗಳು ಬರ್ತಾ ಇದೆ. ಆ ದೃಷ್ಟಿಯಿಂದ KPSC ಕರ್ಮಕಾಂಡ ಮತ್ತು ಸರ್ಕಾರದ ಇನ್ವಾಲ್ವ್ಮೆಂಟ್, ಅದರಲ್ಲಿ ಕಾಂಗ್ರೆಸ್ ಸರ್ಕಾರದ ಇನ್ವಾಲ್ವ್ಮೆಂಟ್ ಕೂಡ ವಿಧಾನಸಭೆಯಲ್ಲಿ ನಾವು ಚರ್ಚೆಯನ್ನು ಮಾಡ್ತೇವೆ. ಮಂತ್ರಿ ಆಗ್ಬೇಕು ಅಂದ್ರೆ ಹಣ ಕೊಡಬೇಕು ಅನ್ನೋದು ಜಗತ್ ಜಾಹೀರಾತ. ಯಾಕಂದ್ರೆ ಮುಖ್ಯಮಂತ್ರಿ ಆದ ತಕ್ಷಣ ಇಮಿಡಿಯೇಟ್ ಒಂದು ವಾರದಲ್ಲಿ ಮಂತ್ರಿಮಂಡಲ ಮಾಡ್ತೀನಿ ಅಂತ DK ಶಿವಕುಮಾರ್ ಹೇಳಿದ್ರು. 2 ತಿಂಗಳಾದ್ರೂ ಮಾಡಲಿಲ್ಲ. ಈಗ ನಾನು ಕೂಡ ಮೊನ್ನೆ ಮಾಧ್ಯಮದಲ್ಲಿ ನಾನು ಕೂಡ ಹೇಳಿದೆ, ಇದು
ಪೇಮೆಂಟ್ ತಗೊಂಡ್ ಮಾಡಿರುವಂತ ಕ್ಯಾಬಿನೆಟ್ ಇದು. ಭ್ರಷ್ಟಾಚಾರಿಗಳನ್ನೆಲ್ಲ ಮತ್ತೆ ತಗೊಂಡಿದ್ದಾರೆ. ನಾಗೇಂದ್ರನ್ ಮೇಲೆ ಇನ್ನೂ ಕೇಸ್ ಇದೆ, ಅದು ತಗೊಂಡಿದ್ದಾರೆ. ಇವೆಲ್ಲವನ್ನ ಹೇಳಿದ್ದೆ. ಆಗ ಕಾಂಗ್ರೆಸ್ ಅವರು ಸಾಕ್ಷಿ ಕೊಡಿ ಅಂತ ನಮ್ಮನ್ನ ಕೇಳ್ತಾ ಇದ್ರು. ಈಗ ತಿಮ್ಮಾಪುರೆ ಅವರು ಮತ್ತು ನಂಜಯ್ಯನ್ ಮಠ ಅವರು ಮಾತಾಡಿರುವಂತ ಆಡಿಯೋ ರಿಲೀಸ್ ಮಾಡಿದ್ದೀನಿ. ನಿನ್ನೆ ನಾನು ಅದನ್ನ ರಿಲೀಸ್ ಮಾಡಿದ್ದೀನಿ. ನಾನು ಎಲ್ಲ ಮಾಧ್ಯಮಕ್ಕೂ ನಾನೇ ಕೊಟ್ಟಿದ್ದೀನಿ, ರಿಲೀಸ್ ಮಾಡಿದ್ದೀನಿ. ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತೆ ನಂಜಯ್ಯನ್ ಮಠ ಮಾತಾಡಿರೋದು ನಿಜ ಅಂತಾನು ನಂಜಯ್ಯನ್ ಮಠ ಒಪ್ಕೊಂಡಿದ್ದಾರೆ. ಈಗ ಅದು ಕಾಂಗ್ರೆಸ್ ಅವರು ಈಗಲಾದ್ರೂ ಅರ್ಥ ಮಾಡ್ಕೊಂಡು, ಕಾಂಗ್ರೆಸ್ ಪಾರ್ಟಿಯ ಮಂತ್ರಿಗಳು, ಮಾಜಿ ಮಂತ್ರಿಗಳು, ಎಂಎಲ್ಎಗಳು ಸುಮಾರು 20-30ಕ್ಕೂ ಹೆಚ್ಚು ಎಂಎಲ್ಎಗಳು ಈಗಾಗಲೇ ರಾಜೀನಾಮೆ ಕೊಡುವಂತದ್ದು ಅದೊಂದು ನಾಟಕನೂ ಆಗಿದೆ. ಮತ್ತೆ ರಾಜೀನಾಮೆ ವಾಪಸ್ ತಗೊಳ್ಳೋ ನಾಟಕನೂ ಆಗಿದೆ. ಮತ್ತೆ ಮುಖ್ಯಮಂತ್ರಿ ಸುರ್ಜೇವಾಲಾ ಯಾವ ಪರಿಸ್ಥಿತಿ ಕಾಂಗ್ರೆಸ್ಗೆ ಯಾವ ಹೀನಾಯ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂದ್ರೆ, ಎಂಎಲ್ಎಗಳು ಹುಡ್ಕೊಂಡು ಮುಖ್ಯಮಂತ್ರಿನ ಸುರ್ಜೇವಾಲಾನ ಭೇಟಿ ಮಾಡಕ್ಕೆ ಡೆಲ್ಲಿಗೆ ಹೋಗ್ಬೇಕಾಯ್ತು. ಮುಖ್ಯಮಂತ್ರಿ ಮನೆಗೆ ಅದು ಬಿಟ್ಬಿಟ್ಟು ಇವರೇ ಎಲ್ಲರ ಮನೆ ಹೋಗಿ ಅವರ ಪಾದ ತೊಳಿತಾ ಇದ್ದಾರೆ, ಎಂಎಲ್ಎಗಳ ಪಾದಗಳನ್ನ ತೊಳಿತಾ ಇದ್ದಾರೆ. ಇದಕ್ಕಿಂತ ನಾಚಿಗೇಡಿನ ಕೆಲಸ ಏನೂ ಇಲ್ಲ. ಅಂದ್ರೆ ಎಲ್ಲ ಇವತ್ತು ಎಂಎಲ್ಎಗಳು ಕೂಡ ದುಡ್ಡು ತಗೊಂಡು ಮಂತ್ರಿ ಮಾಡಿದ್ದಾರೆ ಅಂತ ರಾಜಾರೋಷವಾಗಿ ಹೇಳ್ತಾ ಇದ್ದಾರೆ. ಜಯಚಂದ್ರ ಅವರಂತೂ ಇವರು ಮಾಡಿರೋ ಮಂತ್ರಿಗಳು ಮಕ್ಕ ಇಟ್ಕೊಂಡು ನಾವ್ ಹೆಂಗೆ ಏರಿಯಾದಲ್ಲಿ ಹೋಗಿ ಮಕ್ಕ ತೋರ್ಸೋದು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಅದರಿಂದ ಈ ಮಂತ್ರಿಮಂಡಲ ಏನಾಗಿದೆ, ಇದು ಪೇಮೆಂಟ್ ಗಿರಾಕಿಗಳ ಮಂತ್ರಿಮಂಡಲ ಇದು. ಇದರಿಂದ ರಾಜ್ಯದ ಒಳಿತಾಗಲ್ಲ. ಈಗ ಅವರೆಲ್ಲ ಪೇಮೆಂಟ್ ಕೊಟ್ಮೇಲೆ ಇನ್ನು ಜನಗಳ ಹತ್ರ ಬಡ್ಡಿ ಸಮೇತ ವಸೂಲು ಮಾಡ್ತಾರೆ. ಜನಗಳು ಇನ್ಮೇಲೆ ಲಂಚದ ಪ್ರಮಾಣ ಈಗಾಗಲೇ 60% ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರ 60% ಲಂಚದ ಸರ್ಕಾರ ಅಂತ ಈಗ ಜಗಜ್ಜಾಹರ ಆಗ್ತಾ ಇದೆ. ಈ ಪೇಮೆಂಟ್ ಆದ್ಮೇಲೆ 80%ಗೆ ಲಂಚಕ್ಕೆ ಹೋಗ್ಬೋದು ಅನ್ನೋದು ಕಾಣ್ ಬರ್ತಾ ಇದೆ. ಅದರಿಂದ ಪ್ರತಿಯೊಬ್ರು ಕಾಂಗ್ರೆಸ್ಸಿನ ಯಾವುದೇ ಕಾರ್ಯಕರ್ತರು ಕೇಳಿ ಎಚ್.ಕೆ. ಪಾಟೀಲ್ನೇ ಯಾಕೆ ಮಾಡಿಲ್ಲ ಅಂತಾನೆ ಕೇಳ್ತಾರೆ. ಎಲ್ಲ ಬಹಳಷ್ಟು ಎಂಎಲ್ಎಗಳ ಹೆಸರುಗಳು ಕೂಡ ಕೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ದುಡ್ಡಿನ ಕಾಂಚಾಣ ಇಲ್ಲದೆ ದೆಹಲಿಯ ಕಾಂಗ್ರೆಸ್ಸಿನ ಆಫೀಸನ್ನ ಕದಾ ತಟ್ಟಕ್ಕೂ ಆಗಲ್ಲ. ಕದಾ ತಟ್ಟಬೇಕಾದ್ರೂ ನೀವು ಅಲ್ಲಿ ಲಂಚ ಕೊಡಬೇಕು. ಇಲ್ಲ ಅಂದ್ರೆ ನಿಮ್ಗೆ ಇಲ್ಲಿ ಒಳಗೆ ಎಂಟ್ರಿನೇ ಇಲ್ಲ. ಮಾತುಕತೆ ಆಮೇಲೆ ಆ ಪರಿಸ್ಥಿತಿ ಇರುವಂತದ್ದು. ಇವತ್ತು ಒಂದು ಕರ್ನಾಟಕದಲ್ಲಿರೋ ಕಾಂಗ್ರೆಸ್ಸಿನ ಸರ್ಕಾರ ಒಂದು ಭ್ರಷ್ಟ ಸರ್ಕಾರ ಅನ್ನೋದು ಜಗಜ್ಜಾಹಿರಾತಾಗ್ತದೆ. ಸರ್, ಈಗ ಹೊರಟ್ಟಿಯವರು ಕೊಡುವಂತ ವಿಚಾರ ಏನಿದೆ ಅದು ಆದಿ ಬೀದಿಗಳಲ್ಲಿ ಚರ್ಚೆ ಆಗುವಂತದ್ದಲ್ಲ. ಅದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್. ಅದು ಯಾವಾಗ ಕಾಂಗ್ರೆಸ್ ಲೆಟರ್ ಅಲ್ಲಿ ಬಂತು ಅವಾಗೇ ಅದರ ಪಾವಿತ್ರತೆ ಹೊರಟೋಗಿದೆ. ಈಗ ಪಾವಿತ್ರತೆನೇ ಇಲ್ಲ. ಈಗ ಹೊರಟಿಯವ್ರ ಹತ್ರ ಮಾತಾಡಿದೆ ನಾನು. ಈ ತರದ ಒಂದು ಅವಮಾನವನ್ನ ಯಾವುದೇ ಸಭಾಪತಿಗಳಿಗೆ ಮಾಡಬಾರ್ದು. ಯಾಕಂದ್ರೆ ಸಭಾಪತಿ ಅಂತಂದ್ರೆ ಅವ್ರು ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಸಂಬಂಧಪಟ್ಟವರಲ್ಲ. ಅವರು ಯಾವ ಪಾರ್ಟಿಯಿಂದ ಗೆದ್ದಿರ್ತಾರೆ ಅದು ರಿಸೈನ್ ಮಾಡಿರ್ತಾರೆ ಪಾರ್ಟಿ ಮೆಂಬರ್ಶಿಪ್. ಸೊ ಈಗ ಅವರು ಯಾರಾಗಿದ್ದಾರೆ, ಅವರು ಯಾವುದೇ ಪಾರ್ಟಿಗೆ ಸಂಬಂಧ ಪಡದೇ ಇರುವಂತ ವ್ಯಕ್ತಿ. ಅವರು ಅವ್ರನ್ನ ಇಳಿಸೋವಂಥದ್ದು ಒಂದು ಸರಿಯಾದಂತ ಕ್ರಮ ಅಲ್ಲ. ಕರ್ನಾಟಕದ ಇತಿಹಾಸ ನೋಡಿದ್ರೆ ಆ ತರದ್ದೇನು ಬೆಳವಣಿಗೆಗಳು ಕಂಡು ಬರಲ್ಲ. ಈಗ ಏಕಾಏಕಿ ಕಾಂಗ್ರೆಸ್ ಲೆಟರ್ ಅಲ್ಲೇ ಬಂದು ಸಂವಿಧಾನ ಪುಸ್ತಕನ ಯಾವಾಗೂ ಇಟ್ಕೊಂಡಿರೋ ಕಾಂಗ್ರೆಸ್ ಅವರು ಸಂವಿಧಾನಕ್ಕೆ ಅಗೌರವ ತಂದಿದ್ದಾರೆ. ಅದರಿಂದ ಇದು ಹೊರಟಿಯವರು ಈಗ ಏನ್ ತೀರ್ಮಾನ ತಗೊಂತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ನಾವು ಸಲಹೆ ಕೊಟ್ಟಿದ್ದೀರಿ ಅವರಿಗೆ, ಈ ತರ ಅಪಚಾರ ಮಾಡಿರುವಂತ ಕಾಂಗ್ರೆಸ್ ಅವರಿಗೆ ಬುದ್ಧಿ ಕಲಿಸಿ ಅನ್ನೋ ಮಾತನ್ನು ಹೇಳಿದ್ದೀವಿ. ಸರ್, ಈಗ